ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ. ಇವತ್ತು ನಿಮಗೆಲ್ಲ ಗೊತ್ತಿರಂಗೆ ಮತ್ತೆ ನಮ್ಮ RCB WPL ಮ್ಯಾಚ್ ಕೂಡ ಇರುವಂಥದ್ದು. ಈಗಾಗಲೇ ಒಂದು ಮ್ಯಾಚ್ ನಮ್ಮ RCB ವಿನ್ ಕೂಡ ಆಗಿದೆ, ಅದು ಬಾಯಿಗೆ ಬರ್ಸಿ ವಿನ್ ಕೂಡ ಆಗಿದ್ರು. ನೀವೆಲ್ಲ ಮ್ಯಾಚ್ ನೋಡಿದ್ರೆ ಅನ್ಕೊಂತೀನಿ. RCB ಅಂದರೆ ಈಗ ಯಾರು ನೆನಪಿಗೆ ಬರ್ತಾರೆ ಅಂದರೆ ಡಿ ಕ್ಲರ್ಕು, ಎಂತ ಗುರು, ಟಾಪ್ ಬ್ಯಾಟಿಂಗು, ಟಾಪ್ ಬೌಲಿಂಗು, ಟಾಪ್ ಮ್ಯಾಚಲ್ಲಿ ಗೇಮನ್ನು ಕೂಡ ಆಡಿರೋದು ಲಾಸ್ಟ್ ಮ್ಯಾಚ್ ನೀವೆಲ್ಲ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಈ ಮ್ಯಾಚ್ ಕೂಡ ಅಷ್ಟೇ, RCB ಮತ್ತು UP ವಾರಿಯರ್ಸ್ ಮ್ಯಾಚ್ ಕೂಡ ಇದೆ. UP ವಾರಿಯರ್ಸ್ ಒಂದು ಮ್ಯಾಚ್ ಕೂಡ ವಿನ್ ಆಗಿಲ್ಲ, ಇದುವರೆಗೆ ಎರಡನೇ ಮ್ಯಾಚ್ ಕೂಡ ಆಗಿದೆ. ನಮ್ಮ RCBಗೆ ಈಗಾಗಲೇ ಒಂದು ಮ್ಯಾಚನ್ನು ವಿನ್ ಆಗಿ ಎರಡನೇ ಮ್ಯಾಚ್ಗೆ ವಿನ್ ಹಾಕಿ ರೆಡಿ ಕೂಡ ಆಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಪಿಚ್ ರಿಪೋರ್ಟ್ ಯಾವ ಥರ ಇದೆ, ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು, ಅದಾದಮೇಲೆ ಈ ಮ್ಯಾಚಲ್ಲಿ ಯಾವ್ಯಾವ ಪ್ಲೇಯರು ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅದು ಕೂಡ ಪ್ರೆಡಿಕ್ಷನ್ ಕೂಡ ಮಾಡೋಣ. ಅದಾದಮೇಲೆ ಮ್ಯಾಚ್ ಪ್ರೆಡಿಕ್ಷನ್ ಯಾವ ಥರ ಇರುತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡೋದು ಅಷ್ಟೇ ಅಲ್ಲ, ಈ ವಿಡಿಯೋ ಫುಲ್ ನೋಡಿ. ಮಿಡಲ್ಲಿ ಕೇಳೋ ಒಂದು ಸಿಂಪಲ್ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅಂದ್ರೆ ಪ್ರತಿ ವಿಡಿಯೋದಲ್ಲಿ 4 ಜನ ₹100 ಕ್ಯಾಶ್ ಅನ್ನ ವಿನ್ ಕೂಡ ಆಗ್ಬೋದು. ಹಾಗೆ ವಿಡಿಯೋ ಫುಲ್ ನೋಡಿ, ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಯಾರು ವಿನ್ನರ್ ಆಗಿದ್ದಾರೆ ಅಂತ ಅಲ್ಲಿ ಅನೌನ್ಸ್ ಮಾಡ್ತೀನಿ. ಅದಾದ್ಮೇಲೆ ಈ ಒಂದು ವಿಡಿಯೋಗೆ ನೀವೇನೋ ಲೈಕ್ ಕೊಡ್ದಿಲ್ಲ ಅಂದ್ರೆ ಕೊಡಿಗಿರೋ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಪ್ರಿಡಿಕ್ಷನ್ ಮತ್ತೆ ಅನಾಲಿಸಿಸ್ ವಿಡಿಯೋ ಫ್ಯೂಚರ್ ಬರ್ತಾನೆ ಇರುತ್ತೆ. WPL, T20 ತುಂಬಾ ಮ್ಯಾಚಸ್ ಕೂಡ ಇದೆ, ಸಖತ್ತಾಗಿ ಅನಾಲಿಸಿಸ್ ಮಾಡಿ ಚೆಚ್ಚಿ ಬಿಸಾಕ್ಬಿಡೋಣ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಗುರು, ಇನ್ನ ಇವತ್ತಿನ ಮ್ಯಾಚ್ DY ಪಾಟೀಲ್ ಸ್ಟೇಡಿಯಂ ನಲ್ಲಿ ನಡೆದಿದೆ. ಲಾಸ್ಟ್ RCB ಮ್ಯಾಚ್ ಕೂಡ ಅಷ್ಟೇ ಇಲ್ಲೇ ಆಗಿದ್ದು. ಅಂದ್ರೆ ಈ ಪಿಚ್ ನಿಮ್ಗೆಲ್ಲ ಗೊತ್ತಿರಂಗೆ ಬ್ಯಾಟಿಂಗ್ ಹೆಸರುವಾಸಿ ಕೂಡ ಆಗಿದೆ. ಅದಾದ್ಮೇಲೆ ಚೇಸಿಂಗ್ ಪಿಚ್ ಅಂತ ಅನ್ಸ್ಕೊಂಡಿದೆ. ಆದ್ರೆ ಲಾಸ್ಟ್ 5 ಮ್ಯಾಚಸ್ ಈ ಪಿಚ್ ಅಲ್ಲಿ ನೋಡಕತ್ತೆ ಅಂದ್ರೆ ಎಲ್ಲ ಕೂಡ ಆಪೋಸಿಟ್ ಆಗ್ತಾ ಇದೆ. 5 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ವಿನ್ ಆಗಿದ್ದಾರೆ, 2 ಮ್ಯಾಚಸ್ ಚೇಸಿಂಗ್ ಮಾಡಿರೋ ವಿನ್ ಆಗಿದ್ದಾರೆ. ತಿಳಿಸ್ಕೊಡ್ತೀನಿ ಯಾವ್ಯಾವ ಮ್ಯಾಚ್ ಏನೇನಾಗಿದೆ ಅಂತ. ಇದೇ WPL ಅಲ್ಲಿ ಗುಜರಾತ್ ಜೈಂಟ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಆಯ್ತಲ್ಲ, ಅವಾಗ ಬ್ಯಾಟಿಂಗ್ ಫಸ್ಟ್ ಮಾಡಿದ್ದಾರೆ, ವಿನ್ ಆಗಿದ್ದಾರೆ. ಅದಾದ್ಮೇಲೆ ಗುಜರಾತ್ ಜೈಂಟ್ಸ್ ಮತ್ತೆ UP ವಾರಿಯರ್ಸ್ ಕೂಡ ಆಗಿದೆ, ಅವಾಗಲೇ ಗುಜರಾತ್ ಜೈಂಟ್ಸ್ ಬ್ಯಾಟಿಂಗ್ ಫಸ್ಟ್ ಮಾಡಿ ವಿನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಕೂಡ ಆಯ್ತಲ್ಲ, ಅವಾಗ ಕೂಡ ಅಷ್ಟೇ ಬ್ಯಾಟಿಂಗ್ ಫಸ್ಟ್ ಮಾಡೋದ್ರಲ್ಲಿ ವಿನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಚೇಸಿಂಗ್ ಅಂದ್ರೆ ಈಗ ರೀಸೆಂಟ್ ಆಗಿ RCB ಮತ್ತೆ ಮುಂಬೈ ಮ್ಯಾಚ್ ಕೂಡ ಆಯ್ತಲ್ಲ, ಫಸ್ಟ್ ಮ್ಯಾಚ್ ಆಯ್ತಲ್ಲ, ಅವಾಗ ಕೂಡ ಅಷ್ಟೇ ಚೇಸಿಂಗ್ ನಮ್ಮ RCB ಮಾಡಿ ವಿನ್ ಕೂಡ ಆಗಿದೆ. ಇನ್ನು ಎರಡನೇ ಮ್ಯಾಚ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಕೂಡ ಅಷ್ಟೇ 2025ರಲ್ಲಿ ಬ್ಯಾಟಿಂಗ್ ಚೇಸಿಂಗ್ ಟೀಮ್ ಇಲ್ಲಿ ವಿನ್ ಕೂಡ ಆಗಿರುವಂತದ್ದು. ಬಟ್ ಇವತ್ತು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಇಲ್ಲೇನೋ ಟಾಸ್ ಯಾರು ವಿನ್ ಆಗ್ತಾರೆ ಅವರು ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ಕಷ್ಟ ಕೂಡ ಆಗುತ್ತೆ. ಹಾಗೆ ಬ್ಯಾಟ್ಸ್ಮನ್ಸ್ ಗಳಿಗೆ ಹೇಳಿ ಮಾಡ್ತಾರೆ ಪಿಚ್ ಆಗಿರುತ್ತೆ ಅಂತ ತುಂಬಾ ಜನ ಇಲ್ಲಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಸಖತ್ತು ಹೆಲ್ಪ್ ಕೂಡ ಸಿಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಓವರ್ ಅಲ್ಲಿ ಸಖತ್ತು ಹೆಲ್ಪ್ ಕೂಡ ಸಿಗುವಂತದ್ದು. ಹೋಗ್ತಾ ಹೋಗ್ತಾ ಬ್ಯಾಟ್ಸ್ಮನ್ಸ್ ಗಳು ಅದನ್ನ ಕಂಟ್ರೋಲ್ ಕೂಡ ತಗೊಳ್ತಾರೆ, ಮತ್ತೆ ಒಳ್ಳೆ ಬ್ಯಾಟಿಂಗ್ ಇಲ್ಲಿ ನೋಡಕ್ ಸಿಗುತ್ತೆ. ಮತ್ತೆ ಲಾಸ್ಟ್ RCB ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಏನಾಯ್ತು, ಚೇಸಿಂಗ್ ನ ಕೂಡ ತಗೊಂಡ್ರು, ಆದ್ರೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಕೂಡ ಆಗ್ತಾ ಹೋಯ್ತು. ಬಟ್ ಇವತ್ತು ನೋಡ್ಬೇಕು ಏನಾಗುತ್ತೆ ಅಂತ. ಈ ಪಿಚ್ಚು ಚೇಸಿಂಗ್ ಈಗ ಇಲ್ಲಾಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಇವತ್ತು. ಫ್ರೆಂಡ್ಸ್, ಇನ್ನು RCB ಮತ್ತೆ UP ವಾರಿಯರ್ಸ್ ನ ಪ್ಲೇಯಿಂಗ್ 11 ಅಲ್ಲ, ಪ್ರೊಬಬಲ್ 11 ಯಾವ ತರ ಇರ್ಬೋದು ಅಂತ ಹೇಳ್ತೀನಿ. ಇದು ಪ್ಲೇಯಿಂಗ್ 11 ನಿಮಗೆ ಆಫ್ಟರ್ ಟಾಸ್ ಸಿಗುತ್ತೆ, ಬಟ್ ನಾನು ಜಸ್ಟ್ ಇದು ಪ್ರೆಡಿಕ್ಟೆಡ್ 11 ಹೇಳ್ತಾ ಇರೋದು ಅಷ್ಟೇ, ಯಾರ್ಯಾರು ಇರ್ಬೋದು ಅಂತ. ನಿಮಗೆ ಗೊತ್ತಿರಂಗೆ ಈಗಲೇ ಪೂಜಾ ವಸ್ತ್ರಕರ್ 2 ವೀಕ್ಸ್ ರೆಸ್ಟ್ ಅಲ್ಲಿ ಕೂಡ ಇದ್ದಾರೆ, ಇಂಜುರಿ ಆಗಿಬಿಟ್ಟು. ಲಾಸ್ಟ್ ಮ್ಯಾಚ್ ಅವರು ಇರಬೇಕಿತ್ತು, ಆದ್ರೆ ಇಂಜುರಿಯ ಕಾರಣದಿಂದ ಅವ್ರನ್ನ ತೆಗೆದು ಬೇರೆ ಪ್ಲೇಯರ್ನ ಕೂಡ ಹಾಕಿದ್ದಾರೆ. ಈ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಅದೇ ರೀತಿ ಕಂಟಿನ್ಯೂ ಕೂಡ ಆಗ್ಬೋದು. ಚೇಂಜ್ ಆದ್ರೆ ಒಬ್ಬರು ಪ್ಲೇಯರ್ ಚೇಂಜ್ ಕೂಡ ಆಗ್ಬೋದು, ಅದು ಕಂಡೀಷನ್ ನೋಡ್ಕೊಂಡು ಚೇಂಜ್ ಕೂಡ ಮಾಡ್ತಾರೆ. ಸೊ ಯಾರ್ಯಾರು ಇರ್ಬೋದು ಅಂದ್ರೆ ಸ್ಮೃತಿ ಮಂದಾನ, ಗ್ರೇಸ್ ಹ್ಯಾರಿಸ್, ದಯಾಲನ್ ಹೇಮಲತಾ, ರಿಚಾ ಘೋಷ್, ಅದಾದ್ಮೇಲೆ ನದೀನ್ ಡಿ ಕ್ಲರ್ಕ್, ರಾಧಾ ಯಾದವ್, ಅರುಂಧತಿ ರೆಡ್ಡಿ, ಶ್ರೇಯಾಂಕ್ ಪಾಟೀಲ್, ಲಿನ್ಲೆ ಸ್ಮಿತ್, ಲಾರೆನ್ ಬೆಲ್, ಪ್ರೇಮ ರಾವತ್ ಇಲ್ಲಂದ್ರೆ ಜಾರ್ಜಿಯಾ, ಇವರಲ್ಲಿ ಒಬ್ಬರನ್ನ ಯಾರನ್ನಾರ ಹಾಕೊಂಬೋದು. ಇನ್ನ UP ವಾರಿಯರ್ಸ್ ಕಡೆ ಬರೋದಾದ್ರೆ ಮೆಗಾ ಲ್ಯಾನಿಂಗ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇವರಿಗರು ಡೆಲ್ಲಿ ಕ್ಯಾಪಿಟಲ್ಸ್ ನ, ಅಂದ್ರೆ ಮುಂಚೆ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ರಲ್ಲ, ಅವಾಗ 3 ಸಲ ಡೆಲ್ಲಿ ಕ್ಯಾಪಿಟಲ್ಸ್ ನ ಫೈನಲ್ ಕೂಡ ತಗೊಂಡೋಗಿರುವ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ನೋಡೋಣ ಈ ಮ್ಯಾಚ್ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇವರೊಂದು ಪ್ರೆಡಿಕ್ಟೆಡ್ 11 ಯಾವ ತರ ಇರ್ಬೋದು ಅಂದ್ರೆ ಮೆಗಾ ಲ್ಯಾನಿಂಗು, ಕಿರಣ್ ನವಗಿರೆ, ಅದಾದ್ಮೇಲೆ ಪೋಬೆ ಲಿಚ್ಫೀಲ್ಡ್, ಅದಾದ್ಮೇಲೆ ಹರ್ಲಿನ್ ಡಿಯೋನು, ಮತ್ತೆ ದೀಪ್ತಿ ಶರ್ಮಾ, ಡಿ-ಆಂಡ್ರೆ ಡಟಿನ್, ಅದಾದ್ಮೇಲೆ ಸೋಫಿ ಎಕ್ಲಸ್ಟಿನ್, ಆಶಾ, ಶೋಭನಾ, ಶಿಖಾ ಪಾಂಡೆ, ಶಿಪ್ರಾಗಿರಿ, ಕ್ರಾಂತಿ ಗೌಡ್, ಇಷ್ಟು ಜನ ಈ ಮ್ಯಾಚ್ ಅಲ್ಲಿ ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಆಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಚೇಂಜಸ್ ಆಯ್ತು ಅಂದ್ರೆ ಆಫ್ಟರ್ ಟಾಸ್ ನಿಮಗೆ ಗೊತ್ತಾಗ್ಬಿಡುತ್ತೆ, ನೀವು ಅಲ್ಲಿ ಚೆಕ್ ಮಾಡ್ಕೊಬಹುದು. ಈ ವುಮೆನ್ಸ್ ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಗುರು, ಕೊನೆ ಕ್ಷಣದಲ್ಲಿ ಬಹಳ ಚೇಂಜಸ್ ಕೂಡ ಆಗುತ್ತೆ. ಪ್ಲೇಯಿಂಗ್ 11 ನಾವು ಪ್ರಿಡಿಕ್ಷನ್ ಮಾಡಕ್ಕೆ ಆಗೋದಿಲ್ಲ. ನೀವು ಲಾಸ್ಟ್ IPL ಮ್ಯಾಚ್ ಇದಾಗ್ಲೂ ಕೂಡ ಅಷ್ಟೇ ಯಾರನ್ನು ಆಡಿಸ್ಬಿಟ್ರು. ಸೊ ಈ ಮ್ಯಾಚಸ್ ಕೂಡ ಅಷ್ಟೇ, ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾನಂಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ ಮೆಗಾ ಲ್ಯಾನಿಂಗ್ ಈ ಪಿಚ್ ಅಲ್ಲಿ ಕಡಿಮೆ ಅಂದ್ರೂ ಕೂಡ 130+ ಸ್ಟ್ರೈಕ್ ರೇಟ್ ಕೂಡ ಇರುವಂತದ್ದು. ಅದಾದ್ಮೇಲೆ ಸ್ಮೃತಿ ಮಂದಣ್ಣ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆದ್ರು, ಕೆಲವೊಂದು 18 ರನ್ ಹೊಡೆದ್ರು. ಆದ್ರೆ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡೋ ಕೆಪಾಬಿಲಿಟಿನ ಹೊಂದಿದ್ರೆ. ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಅವರ ಸ್ಟ್ರೈಕ್ ರೇಟ್ 128+ ಕೂಡ ಇದೆ.
ಸೊ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಲಾಸ್ಟ್ ಮ್ಯಾಚಸ್ ತುಂಬಾ ಜನ ಅನ್ಕೊಂಡಿದ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ, ಆದ್ರೆ ಪಾರ್ಟ್ನರ್ಶಿಪ್ ಇಬ್ಬರಿಂದ ಕೂಡ ಬರಲಿಲ್ಲ, ಸ್ಮೃತಿ ಮಂದಣ್ಣ ಕಡೆಯಿಂದ ಕೂಡ ಬರಲಿಲ್ಲ, ಗ್ರೇಸ್ ಹ್ಯಾರಿಸ್ ಇಂದ ಕೂಡ ಬರಲಿಲ್ಲ. ಬಟ್ ಅದು ನಾವು ಇವತ್ತಿನ ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ಪೋಬೆ ಲೀಚ್ಫೀಲ್ಡ್ ಅವ್ರದ್ದು ಕೂಡ ಅಷ್ಟೇ 195 ಸ್ಟ್ರೈಕ್ ರೇಟ್ ಕೂಡ ಇರುವಂತದ್ದು ಈ ಪಿಚ್ ಅಲ್ಲಿ. ನೋಡೋಣ ಅವರು ಕೂಡ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಬಹುದು. ಅದಾದ್ಮೇಲೆ ನಮ್ಮ RCB ಪ್ಲೇಯರ್ ಗ್ರೇಸ್ ಹ್ಯಾರಿಸ್ ಕೂಡ ಅಷ್ಟೇ ಒಳ್ಳೆ ರೆಕಾರ್ಡ್ಸ್ ಅನ್ನ ಕೂಡ ಹೊಂದಿದ್ದಾರೆ. ನೋಡೋಣ ಈ 4 ಪ್ಲೇಯರ್ ಅಲ್ಲಿ ಎಷ್ಟು ಜನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ನೆನ್ಪಿಟ್ಕೊಳ್ಳಿ, ಮೆಗಾ ಲ್ಯಾನಿಂಗು, ಸ್ಮೃತಿ ಮಂದಣ್ಣ, ಅದಾದ್ಮೇಲೆ ಫೋಬೆ ಲಿಚಫೀಲ್ಡ್. ಈ ಪಿಚ್ ಅಲ್ಲಿ ರಿಚಾ ಘೋಷ್ ಕೂಡ ಅಷ್ಟೇ ಒಳ್ಳೆ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಗ್ರೇಸ್ ಹ್ಯಾರಿಸ್ ಕೂಡ ಅಷ್ಟೇ. ಎಷ್ಟು ಜನ ಪ್ಲೇಯರ್ ಅನ್ನ ಬ್ಯಾಟಿಂಗ್ ಲೈನಪ್ ಅಲ್ಲಿ ನೆನ್ಪಿಟ್ಕೊಂಡಿರಿ RCB ಮತ್ತೆ UP ಕಡೆಯಿಂದ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಯಾರು ಇವತ್ತಿನ ಮ್ಯಾಚ್ ಅಲ್ಲಿ ಚೆನ್ನಾಗಿರೋ ಒಂದು ವಿಕೆಟ್ಸ್ ಅನ್ನ ತೆಗಿಬಹುದು ಅಂದ್ರೆ, ಈ ಒಂದು ಪಿಚ್ ಮೇನ್ ಆಗಿ ಫಾಸ್ಟ್ ಬೌಲರ್ಸ್ ಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಸೊ ಜಾಸ್ತಿ ವಿಕೆಟ್ ಬಿತ್ತು ಅಂದ್ರೆ ಫಾಸ್ಟ್ ಬೌಲರ್ಸ್ ಗೆ ವಿಕೆಟ್ ಕೂಡ ಬೀಳುತ್ತಿಲ್ಲ. ಇನ್ ಕೇಸ್ ಪಿಚ್ ಏನಾದ್ರು ಸ್ಲೋ ಆಯ್ತು ಅಂದ್ರೆ ಸ್ಪಿನ್ನರ್ಸ್ಗೆ 1 ಇಲ್ಲ 2 ವಿಕೆಟ್ ಕೂಡ ಬೀಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಈ ಪಿಚ್ ಅಲ್ಲಿ ಕಮಾಲ್ ಮಾಡಬಹುದು ಅಂತ ಬೌಲರ್ಸ್ ಯಾರು ಅಂದ್ರೆ ಸೋಫಿ ಎಕ್ಲೆಸ್ಟನ್, ನದೀನ್ ಡಿ ಕ್ಲರ್ಕ್ ಈಗಾಗಲೇ ಸಖತ್ತಾಗಿರೋ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ 4 ವಿಕೆಟ್ ಅನ್ನ ಉಡಾಯಿಸ್ಬಿಟ್ಟಿದ್ದಾರೆ. ಈ ಮ್ಯಾಚ್ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ದೀಪ್ತಿ ಶರ್ಮಾ RCB ಅಗೇನ್ಸ್ಟ್ ಇದುವರೆಗೂ 8 ವಿಕೆಟ್ ಅನ್ನ ತೆಗ್ಬಿಟ್ಟಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಲಾರೆನ್ ಬೆಲ್ ಕೂಡ ಅಷ್ಟೇ ಈಗಾಗಲೇ 1 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ರಾಧಾ ಯಾದವ್ ಇದುವರೆಗೂ 14 ವಿಕೆಟ್ ಅನ್ನ ತೆಗೆದಿದ್ದಾರೆ. ಅವ್ರದ್ದು ಎಕನಾಮಿನ 7.56 ಕೂಡ ಇರುವಂತದ್ದು. ಇಷ್ಟು ಪ್ಲೇಯರ್ಸ್ ಅಲ್ಲಿ ಯಾವ ಪ್ಲೇಯರ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಇವತ್ತಿನ ಗಿವ್ ಅವೇ ಪ್ರಶ್ನೆ ಅಷ್ಟೇ, ನದೀನ್ ಡಿ ಕ್ಲರ್ಕ್ ಇವತ್ತಿನ ಮ್ಯಾಚ್ ಅಲ್ಲಿ ಎಷ್ಟು ವಿಕೆಟ್ ಅನ್ನ ತೆಗಿಬಹುದು ಅಂತ ಎಕ್ಸಾಕ್ಟ್ ಆಗಿ ಕಾಮೆಂಟ್ ಮಾಡಿ. ಕರೆಕ್ಟ್ ಆಗಿ ಆನ್ಸರ್ ಮಾಡಿದವರು 4 ಜನ ಕ್ಯಾಶ್ ಅನ್ನ ವಿನ್ ಆಗ್ಬಹುದು. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಫ್ರೆಂಡ್ಸ್, ಇನ್ನ ಈ ಮ್ಯಾಚ್ ಅಲ್ಲಿ ನಮ್ಮ RCB ಕಡೆಯಿಂದ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ಇದೆ. ಓಪನರ್ ಆಗಿ ಯಾರು ಸ್ಮೃತಿ ಮಂದಣ್ಣ ಮತ್ತೆ ಗ್ರೇಸ್ ಕೂಡ ಬರ್ತಾ ಇದ್ದಾರೆ. ಸೊ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡೋ ಕೆಪಬಿಲಿಟಿ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಮಿಡಲ್ ಓವರ್ಸ್ ಅಲ್ಲಿ ಡಿ ಕ್ಲರ್ಕ್ ಮತ್ತೆ ರಿಚಾ ಘೋಷ್ ಕೂಡ ಚಾನ್ಸ್ ಕೂಡ ಸಿಗುತ್ತೆ. ಅವರು ಕೂಡ ಪಿಚ್ ಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ಬಿಟ್ರು ಅಂದ್ರೆ ಹುಗ್ಗ ಮಗ ಹೊಡೆಯೋ ಚಾನ್ಸಸ್ ಕೂಡ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ UP ಕಡೆಯಿಂದ ಮೆಗಾ ಲ್ಯಾನಿಂಗ್ ನ ವಿಕೆಟ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಎತ್ಕೊಂಡ್ಬಿಟ್ರು ಅಂದ್ರೆ ಮ್ಯಾಚ್ ಸ್ವಲ್ಪ ನಮಗೆ ಈಸಿ ಕೂಡ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಗೆ ಲಾರೆನ್ ಬೆಲ್ ನ ಯೂಸ್ ಮಾಡ್ಕೊಂಡು ಮೆಗಾ ಲ್ಯಾನಿಂಗ್ ವಿಕೆಟ್ ಅನ್ನ ಎತ್ತೋ ಪ್ಲಾನ್ ಕೂಡ ಮಾಡಬಹುದು. ನೋಡೋಣ ಏನಾಗುತ್ತೆ ಅಂತ. ಇನ್ನ UP ವರ್ಸ್ ಕಡೆ ಬರೋದ್ರೆ ಈ ಸ್ಮೃತಿ ಮಂದಣ್ಣ ಮತ್ತೆ ಯಾರು ರಿಚಾ ಘೋಷ್, ಸೋಫಿ ಎಕ್ಲೆಸ್ಟನ್ ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಕೂಡ ಆಡಿಲ್ಲ. ಈ ಮ್ಯಾಚ್ ಏನಾದ್ರು ಆಡಿದ್ರು ಅಂದ್ರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಬಹುದು. ಪೋಬೆ ಲಿಚ್ಫೀಲ್ಡ್ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಮ್ಯಾಚ್ ಅಲ್ಲಿ ನೋಡಬಹುದು. ಅದಾದ್ಮೇಲೆ ಸೋಫಿ ಎಕ್ಲೆಸ್ಟನ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಒಳ್ಳೆ ರೆಕಾರ್ಡ್ಸ್ ಇರೋದ್ರಿಂದ ಒಳ್ಳೆ ವಿಕೆಟ್ಸ್ ಅನ್ನ ಕೂಡ ಎತ್ತೋ ಚಾನ್ಸಸ್ ಕೂಡ ಇದೆ. ಮತ್ತೆ DY ಪಟೇಲ್ ಸ್ಟೇಡಿಯಂ ನ ಬೌಂಡ್ರಿಗಳು ತುಂಬಾ ಸಣ್ಣದಾಗಿರೋದ್ರಿಂದ ಅತಿ ಹೆಚ್ಚು ಸಿಕ್ಸರ್ ಮತ್ತೆ ಫೋರ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಹೇಳಿದ್ದು ಬ್ಯಾಟ್ಸ್ಮನ್ಸ್ ಗಳಿಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಸಖತ್ತು ಬೌಂಡ್ರಿಗಳು ಕೂಡ ಇಲ್ಲಿ ನೋಡಕ್ ಸಿಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಲಾಸ್ಟ್ ಮ್ಯಾಚ್ ನೀವು ನೋಡಬಹುದು, ಗುಜರಾತ್ ಜೈಂಟ್ಸ್ ಮತ್ತೆ UP ವರ್ಸ್ ಮ್ಯಾಚ್ ಆಯ್ತಲ್ಲ, ಅವಾಗ 21 ಸಿಕ್ಸ್ DY ಪಟೇಲ್ ಸ್ಟೇಡಿಯಂ ಅಲ್ಲಿ ಕೂಡ ಬಂದಿದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಒಂದು ಒಳ್ಳೆ ಮ್ಯಾಚ್ ಅನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂದ್ರೆ, ಟಾಸ್ ಅನ್ನ ಫಸ್ಟ್ ಯಾರು ವಿನ್ ಆಗ್ತಾರಲ್ಲ ಅವರು ಆಲ್ಮೋಸ್ಟ್ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಏನಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ ಸ್ವಲ್ಪ ಬೌಲಿಂಗ್ ಗೆ ಕಷ್ಟ ಕೂಡ ಆಗುತ್ತೆ, ಮತ್ತೆ ಚೇಸ್ ಮಾಡಕ್ ಈಸಿ ಕೂಡ ಆಗುತ್ತೆ. ಹಾಗೆ ಸ್ಟಾರ್ಟಿಂಗ್ ಯಾರಲ್ಲಿ ಟಾಸ್ ಅನ್ನ ವಿನ್ ಆಗ್ತಾರೆ ಅವರು ಚೇಸಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಚೇಸಿಂಗ್ ಟೀಮ್ಸ್ ಗಳಲ್ಲಿ ಆಲ್ಮೋಸ್ಟ್ ವಿನ್ ಕೂಡ ಆಗ್ಬಹುದು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಫೈನಲ್ ಕೂಡ ಆಗುತ್ತೆ. ಈ ಒಂದು ಪಿಚ್ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ವಿನ್ ಆಗ್ತಾರ, ಮತ್ತೆ ಚೇಸಿಂಗ್ ಮಾಡಿದ್ರೆ ವಿನ್ ಆಗ್ತಾರ ಅಂತ ನೋಡ್ಬೇಕು. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡೋ ಪ್ರಕಾರ ಚೇಸಿಂಗ್ ಟೀಮ್ ಇಲ್ಲಿ ವಿನ್ ಆಗ್ಬಹುದು. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ಫೀಡ್ಬ್ಯಾಕ್ಸ್ ಏನಾದ್ರು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ ಅನಾಲಿಸಿಸ್ ವಿಡಿಯೋಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.